ನಮಗೆ ಶಿಕ್ಷಣ ಸಂಸ್ಥೆ ಎನ್ನುವುದು ದೇವಸ್ಥಾನಕ್ಕೆ ಸಮಾನ. ಇದರ ಒಳಗೆ ಸಮಾನತೆ ತರೋದಕ್ಕೆ ಆಗದೇ ಇದ್ದರೆ ಸಮಾಜದಲ್ಲೂ ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷಣ ಸಂಸ್ಥೆಗಳ ಕಡೆಯಿಂದನೇ ನಮಗೆ ಸಮಾನತೆ ಬರಬೇಕು. ಇಲ್ಲೇ ನಾವು ಸಮಾನತೆ ತರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ತರಕ್ಕಾಗಲ್ಲ. ಹಿಜಾಬ್ ನಿಷೇಧ ವಿಚಾರಕ್ಕೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ವಾಗ್ದಾಳಿ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದು ಸರಿಯಾದಂಥ ಹೇಳಿಕೆ ಅಲ್ವೇ ಅಲ್ಲ. ಸಿದ್ದರಾಮಯ್ಯ ಯಾವಾಗಲೂ ಕೂಡ ಬಾಯಿಗೆ ಬಂದಂತೆ ಹೇಳಿಕೆ ಕೊಡ್ತಾ ಇರ್ತಾರೆ. ಅವರ ಸರ್ಕಾರ ವಿಫಲವಾದಾಗ ಇಂಥ ವಿಷಯ ತೆಗಿತಾ ಇರ್ತಾರೆ. ವಿಚಾರದಲ್ಲಿ ಕೋರ್ಟ್ ವ್ಯಾಪ್ತಿ ಮೀರಿ ಮಾತನಾಡಿಬಿಡ್ತಾರೆ ಅವರು ಅಂಥೇಳಿ ಮಂಗಳೂರಲ್ಲಿ ಬಿಜೆಪಿಯ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ವಾಗ್ದಾಳಿ ಮಾಡಿದ್ದಾರೆ. ಮುಖ್ಯಮಂತ್ರಿಯವರು 6 ತಿಂಗಳವರೆಗೆ ಕಾದಿದ್ದಾರೆ ಇದನ್ನು ಹೇಳಲಿಕ್ಕೆ. 6 ತಿಂಗಳು ಕಾದದನ್ನು ನೋಡಿದರೆ ಈಗಿನ ಸಿಚುವೇಶನ್ ಏನಿದೆ, ಕರ್ನಾಟಕ ರಾಜ್ಯ ಸರ್ಕಾರದ ಸಿಚುವೇಶನ್ ಇದೆ, ಬಹಳ ಫೈನಾನ್ಷಿಯಲಿ ಬಹಳ ಒಂದು ಹದಗೆಟ್ಟಿದ ಸಿಚುವೇಶನ್ ನಮ್ಮಲ್ಲಿದೆ. ಮತ್ತು ಕೇಂದ್ರದಲ್ಲಿ ಸಹ 3 ರಾಜ್ಯಗಳಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ. ಸಾವು ಅವರ ಮನೆಯಲ್ಲಿ 350 ಕೋಟಿ ರೂಪಾಯಿ ಸಿಕ್ಕಿದೆ. ಇದೆಲ್ಲ ಇಶ್ಯೂಗಳನ್ನು ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರನ್ನು ಎದುರಿಸಲಿಕ್ಕೆ ಆಗದೆ ಜನರನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುವಂಥ ಒಂದು ಟೆಕ್ನಿಕ್ ಆಗಿ ಈ ಹಿಜಾಬ್ ಇಶ್ಯೂವನ್ನು ಪುನಃ ಅವರು ತೆಗೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಹಿಜಾಬನ್ನು ಹಿಜಾಬ್ ಬ್ಯಾನ್ ಏನಿದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳಗೆ ಹಿಜಾಬನ್ನು ಹಾಕಬಾರ್ದು ಅನ್ನುವಂಥ ವಿಷಯ ಏನಿದೆ, ಆ ಬ್ಯಾನನ್ನು ಹಿಂಪಡಿತೇವೆ, ಯಾರು ಬೇಕಾದರೆ ಯಾವ ಡ್ರೆಸ್ ಬೇಕಾದರೂ ಹಾಕ್ಕೊಂಡು ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ನಾಳೆ ಕೆಲವು ವರ್ಗದ ಮಕ್ಕಳು ಮುಂಡಾಸ್ ಕಟ್ಕೊಂಡು ಬರ್ತಾರೆ, ಶಾಲ್ ಹಾಕ್ಕೊಂಡು ಬರ್ತಾರೆ, ಲುಂಗಿ ಉಟ್ಕೊಂಡು ಮುಂಡು ಉಟ್ಕೊಂಡು ಬರ್ತಾರೆ, ಅಥವಾ ಬೇರೆ ಬೇರೆ ರೀತಿಯ ಡ್ರೆಸ್ಗಳನ್ನು, ಯಾವ ಕಲರ್ ನೀವು ಯೂನಿಫಾರ್ಮ್ನ ಕಲರ್ ಹೇಳ್ತೀರಿ ಅದೇ ಕಲರ್ನ ಬೇರೆ ಬೇರೆ ರೀತಿಯ ಡ್ರೆಸ್ಗಳನ್ನ ಹಾಕ್ಕೊಂಡು ಬರ್ತಾರೆ. ಅದಕ್ಕೆಲ್ಲ ಸಹ ಸಿದ್ದರಾಮಯ್ಯ ಆಸ್ಪದವನ್ನು ಕೊಡಬೇಕು, ಸರ್ಕಾರ ಆಸ್ಪದವನ್ನು ಕೊಡಬೇಕು. ಮುಖ್ಯಮಂತ್ರಿಯವರು 6 ತಿಂಗಳವರೆಗೆ ಕಾದಿದ್ದಾರೆ ಇದನ್ನು ಹೇಳಲಿಕ್ಕೆ. 6 ತಿಂಗಳು ಕಾದದನ್ನು ನೋಡಿದರೆ